ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮ ಬಳಿ ಇರುವ ಆರ್ಕೆ ಟೌನ್ಶಿಪ್ನಲ್ಲಿ ಶ್ರೀ ಸಾಯಿಬಾಬಾ ದೇವಾಲಯದ ಆವರಣದಲ್ಲಿ ಯಾರಂಡಹಳ್ಳಿ ಶ್ರೀ ಸಾಯಿಬಾಬಾ ಯೋಗ ಕೇಂದ್ರ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಯೋಗವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಅತ್ಯುತ್ತಮ ಸಾಧನವಾಗಿದ್ದು, ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿಕೊಡಲಾಯಿತು. ಹಾಗೆಯೇ ಯೋಗದ ಮಹತ್ವ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಇನ್ನು ಯೋಗಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಭಾಗವಹಿಸಿ ವಿವಿಧ ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಯಾರಂಡಹಳ್ಳಿ ಶ್ರೀ ಸಾಯಿಬಾಬಾ ಯೋಗ ಕೇಂದ್ರದ ಪ್ರತಿನಿಧಿಗಳು, ಸ್ಥಳೀಯ ಮುಖಂಡರುಗಳು, ಸಾರ್ವಜನಿಕರು, ಯೋಗ ಬಂಧುಗಳು ಭಾಗವಹಿಸಿದ್ರು. ಹಿಂದೆ ಮುಂದೆ ನೋಡಿ, ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ದೀರ್ಘ ಉಸು ತಗೊಳ್ಳಿ, ಉಸು ಬಿಡ್ತಾ ಮುಂದೆ ಬಾಗಿ ತಗೊಳ್ಳಿ. ವ್ಯಾಯಾಮ ಕೊಡೋಣ. ಮೊದಲು ಎಡಗಾಲ್ ಮುಂದೆ ಬರಲಿ. ಮೇಲೆ ಕೆಳಗಡೆ ಮಾಡಿ, ಸ್ಟ್ರೆಚ್ ಮಾಡಿ. ಆದಷ್ಟು ನಿಮ್ಮ ಪಾದನ ಸ್ಟ್ರೆಚ್ ಮಾಡಿ, ಮೇಲೆ ಕೆಳಗಡೆ ಸ್ಟ್ರೆಚ್ ಮಾಡಿ. ಹಾಗೆ ರಿವರ್ಸ್. ಸಮಸ್ಥಿತಿ. ಹೀಗೆ ರೊಟೇಷನ್. ಪಾದ ಸಮಸ್ಥಿತಿ. ಈ ವ್ಯಾಯಾಮ ಮಾಡೋದ್ರಿಂದ ಹಾಗೆ ನಿಮ್ಮ ಎಡಗಾಲ್ ಮೇಲೆತ್ತಿ ಪೆಂಡುಲಮ್ ಎಕ್ಸರ್ಸೈಸ್. ನಿಮ್ಮ ಗಡಿಯಾರದ ಮುಳ್ಳು ಥರ ಪಾದ ಶೇಕ್ ಆಗಬೇಕು. ತೊಡೆ ನೇರ ಇರಬೇಕು, ತೊಡೆ ಬೆಂಡಿ ಇರಬಾರ್ದು. ಆದಷ್ಟು ನೇರ ಮಾಡಿ. ನಿಮ್ಮ ಪಾದ ಮಾತ್ರ ಶೇಕ್ ಆಗಬೇಕು. ನೋಡಿ, ಮೇಲೆ ನೋಡಿ, ಪೂರ್ತಿ ವೃತ್ತಾಕಾರವಾಗಿ ರೊಟೇಷನ್ ಬರಲಿ. ದೀರ್ಘ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಎಡಗಡೆ ರೊಟೇಷನ್ ಮಾಡಿ, ನಿಮ್ಮ ಎಡಗಡೆ ತಿರುಗಿ. ಹಾಗೆ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಗಡೆ. ಹಾಗೆ ರೊಟೇಷನ್ ಮಾಡ್ತಾ 5 ರೌಂಡ್ಸ್ ಮಾಡಿ. ಮುಖಾಂತರ ಮಾಡಬೇಕು. ಭುಜ ಮೇಲೆ ಬರಲಿ. ರೊಟೇಷನ್ ಸ್ಟಾರ್ಟ್ ಮಾಡಿ. 5 ಟೈಮ್ಸ್ ಬರಲಿ. ಈಗ ಕುತ್ತಿಗೆಗೆ ವ್ಯಾಯಾಮ. ಮೊದಲು ಮೇಲೆ ಕೆಳಗಡೆ ದೀರ್ಘ ಉಸು ತಗೊಂತ ನಿಮ್ಮ ಕುತ್ತಿಗೆ ಆಕಾಶದ ಕಡೆ ಹೋಗಲಿ. ಉಸು ಬಿಡ್ತಾ ನಿಮ್ಮ ಗಲ್ಲ ಪ್ರದೇಶ ಎದೆ ಮಟ್ಟಿಗೆ ಟಚ್ ಆಗಲಿ. 5 ಟೈಮ್ಸ್ ಮಾಡಿ. ಉಸು ತಗೊಂತ ಮೇಲೆ, ಉಸು ಬಿಡ್ತಾ ಕೆಳಗಡೆ. 5 ರೌಂಡ್ಸ್ ಮಾಡಿ. ಪಕ್ಕಕ್ಕೆ ಬಗ್ಸೋದು. ಉಸು ತಗೊಂಡು ಉಸು ಬಿಡ್ತಾ ನಿಮ್ಮ ಎಡಗಡೆ ಬಗ್ಸಿ, ಎಡಗಡೆ ಬಲಗಡೆ. ಈಗ ಪಕ್ಕಕ್ಕೆ ತಿರ್ಗಿಸೋದು. ನಿಮ್ಮ ಬರ್ಲಿ ಫಸ್ಟು. ಉಸು ತಗೊಂಡು ಉಸು ಬಿಡ್ತಾ ಬಲಗಡೆ. ಈಗ ಬನ್ನಿ. ಈಗ ನೆಕ್ ರೊಟೇಷನ್. ವೃತ್ತಾಕಾರವಾಗಿ ತಿರ್ಗಿಸೋದು. ಎಡಗಡೆಯಿಂದ ನಿಧಾನ ಮಾಡಿ. ಹಾಗೆ ಆಪೋಸಿಟ್. ಸರ್ವಾಂಗ ಸುಂದರ ವ್ಯಾಯಾಮಗಳಿಂದ ತಮ್ಮ ದೇಹಕ್ಕೂ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಗಮನಿಸಿ. ಕಣ್ಮುಚ್ಚಿ. ಬಂಧುಗಳೇ, ಬರಬಾರದೆಂದರೆ ರೋಗ, ಪ್ರತಿನಿತ್ಯ ಮಾಡು ನೀ ಯೋಗ. ಎಷ್ಟಿದ್ದರೇನು ಐಶ್ವರ್ಯ ನಿನ್ನ ಆರೋಗ್ಯ, ಯೋಗದಿಂದಲೇ ಆರೋಗ್ಯದ ಸಿದ್ಧಿ. ಈಗಲಾದರೂ ಕಲಿನಿ ಬುದ್ಧಿ. ಕೊಂಡು ಉಸು ಬಿಡ್ತಾ ಮೇಲೆತ್ತಿ, ನಿಮ್ಮ ಇಮ್ಮಡಿಗಳ ಮೇಲೆತ್ತಿ, ನಿಮ್ಮ ಪಾದದ ಬೆರಳ ಮೇಲೆ ನಿಂತ್ಕೊಬೇಕು. ಅಲ್ಲಿ ಸಹಜವಾದಂಥ ಉಸಿರಾಟ ಇಲ್ಲಿ. ಆದಷ್ಟು ನಿಲ್ಲೋದಕ್ಕೆ ಪ್ರಯತ್ನ ಮಾಡಿ. 4 to 5 ಟೈಮ್ಸ್ ಉಸಿರಾಟ ಮಾಡಿ. ಸಹಜವಾದಂಥ ಉಸಿರಾಟ ಇಲ್ಲಿ. ವೃಕ್ಷಾಸನದಿಂದ ತಮ್ಮ ದೇಹಕ್ಕೂ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರ್ತದೆ ಗಮನಿಸಿ. ವೃಕ್ಷ ಎಂದರೆ ಮರ ರೀತಿ ಪೋಸ್ ಕೊಡೋದು, ಮರ ರೀತಿ ಭಂಗಿಯಾಗಿ ನಿಂತ್ಕೊಳ್ಳೋದು. ಇದರಿಂದ ಕಾನ್ಸೆಂಟ್ರೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ.
ಹಾಂ, ಉಸಿರು ತಗೊಳ್ಳಿ, ಮೇಲೆ ಬನ್ನಿ, ಎರಡು ಕೈ ಮೇಲೆ ಬರಲಿ, ಬಿಡಿ. ಉಸಿರು ತಗೊಳ್ಳಿ, ಬಿಡಿ. ಹಸ್ತಪಾದಾಸನದಿಂದ ತಮ್ಮ ದೇಹಕ್ಕೂ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬಿಡ್ತಾ ಇದೆ ಗಮನಿಸಿ. ಈ ಆಸನ ಮಾಡೋದ್ರಿಂದ ಲೇಡೀಸ್ಗೆ ಅಲ್ಲಿ BP ಇರೋರು ಜಾಸ್ತಿ ಹಿಂದೆ ಬಗ್ಗಕ್ಕೆ ಹೋಗಬಾರ್ದು, ತಲೆ ಸುತ್ತೋ ಚಾನ್ಸಸ್ ಇರುತ್ತೆ. ಅಲ್ಲಿ ಸಹಜವಾದಂಥ ಉಸಿರಾಟ, ಇಲ್ಲಿ ಹಿಂದೆ ಬಾಗಿ, ಅಲ್ಲಿ ನೋಡ್ತಾ ಇದ್ದಾರೆ, ಹಿಂದೆ ಬಾಗಿ. ಹಾಂ, ಕೈ ಮೇಲೆ ಬರಲಿ, ಬಿಡಿ. ಉಸಿರು ತಗೊಂಡು ನಿಮ್ಮ ಎಡಗಾಲು ಎಡಗಡೆ ತಿರ್ಗಿಸ್ತಾ ನಿಮ್ಮ ಎಡಗಡೆ ಬಾಗಿ, ಎಡಗಾಲು ಎಡಗಡೆ ತಿರ್ಗಿಸ್ತಾ ನಿಮ್ಮ ಎಡಗಡೆ ಬಾಗಿ. ನಿಮ್ಮ ದೃಷ್ಟಿ ಆಕಾಶದ ಮೇಲೆ ಹೋಗ್ಲಿ. ಇಲ್ಲಿ ಸ್ಲಿಪ್ ಡಿಸ್ಕ್, ಬ್ಯಾಕ್ ಪೈನ್ ಯಾವ್ಯಾವ ಇದ್ರೆ ಇದನ್ನ ಜಾಸ್ತಿ ಪ್ರಯತ್ನ ಮಾಡಬೇಡಿ, ಎಷ್ಟಾಗುತ್ತೋ ಅಷ್ಟು ಮಾತ್ರ ಪ್ರಯತ್ನ ಮಾಡಿ. ಹಾಂ, ಉಸಿರು ತಗೊಳ್ಳಿ, ನಿಮ್ಮ ದೃಷ್ಟಿ ಆಕಾಶದ ಮೇಲೆ ಹೋಗ್ಲಿ, ಎಷ್ಟಾಗುತ್ತೋ ಅಷ್ಟು ಬಗ್ಗೋದಕ್ಕೆ ಪ್ರಯತ್ನ ಮಾಡಿ. ಉಸಿರು ತಗೊಳ್ಳಿ, ಬಿಡಿ. ಉಸಿರು ತಗೊಳ್ಳಿ, ಬಿಡಿ. ಜಂಪ್, ಸಮಸ್ಥಿತಿ. ತ್ರಿಕೋಣಾಸನ ಅಂದರೆ ತ್ರಿಭುಜಾಕಾರವಾಗಿ ನಿಲ್ಲೋದು, ತ್ರಿಕೋಣಾಕಾರವಾಗಿ ನಿಲ್ಲೋದು. ಈ ಆಸನ ಮಾಡೋದ್ರಿಂದ ಯಾರಿಗಾದ್ರೂ ಫ್ಲ್ಯಾಟ್ ಫುಟ್, ಏನಾದರೂ ಕಾಲು ಊದ್ಕೊಂಡಿರ್ತಲ್ಲ, ಪಾದ ಊದ್ಕೊಂಡಿರ್ತಲ್ಲ, ಅಂಥ ಪ್ರಾಬ್ಲಮಿಂದ ದೂರ ಬರ್ಬೋದು. ಮತ್ತೆ ದಂಡಾಸನಕ್ಕೆ ಬನ್ನಿ, ಎರಡು ಕಾಲು ಚಾಚಿ ದಂಡಾಸನ. ನೇರವಾಗಿ ಕುತ್ಕೊಳ್ಳಿ. ದಂಡ ಅಂದರೆ ಕೋಲಿನ ರೀತಿ ನೇರವಾಗಿ ಕುತ್ಕೊಳ್ಳೋದು. ಎಲ್ ಶೇಪಲ್ಲಿ ನೇರವಾಗಿ ಕುತ್ಕೊಳ್ಳಿ. ಎರಡು ಕೈ ಕೆಳಗಡೆ ಬಿಡಿ, ನೆಲದ ಮೇಲೆ ಬಿಡಿ, ನೇರ ಮಾಡಿ, ದೇಹ ನೇರ ಮಾಡಿ. ಎಲ್ ಶೇಪ್ ಆಗಿ ಕುತ್ಕೊಳ್ಳಿ. ದಂಡಾಸನ. ಆದಷ್ಟು ನೇರ ಮಾಡಿ, ದೇಹ ನೇರ ಮಾಡಿ, ಶೇಕ್ ಮಾಡಿ. ಮೇಲೆ ಬನ್ನಿ. ಉಷ್ಟ್ರಾಸನ, ಅವಾಗಲೇ ಅರ್ಧ ಉಷ್ಟ್ರಾಸನ ಮಾಡಿದ್ವಿ, ಈಗ ಪೂರ್ತಿ ಉಷ್ಟ್ರಾಸನ. ಫಸ್ಟ್ ಅರ್ಧ ಉಷ್ಟ್ರಾಸನ ಹೋಗಿ ಸೊಂಟ ಮುಂದೆ ತಳ್ತಾ ಹಿಂದೆ ಬಾಗಿ, ನಿಮ್ಮ ಒಂದೊಂದೇ ಕೈ ಒಂದೊಂದು ಪಾದದ ಮೇಲೆ ಹೋಗಲಿ. ಸೊಂಟ ಮೇಲೆತ್ತಿ ಆದಷ್ಟು ಹಿಂದೆ ಬಗ್ಗೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನನಗೆ ಬೆನ್ನು ನೋವಿದೆ, ಜಾಸ್ತಿ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇದೆ, ಜಾಸ್ತಿ ಪ್ರಯತ್ನ ಮಾಡಬಾರ್ದು. ಇದು ಬೆನ್ನು ನೋವಿಗೆ ರಾಮಬಾಣ. ಆದರೆ ಬೆನ್ನು ನೋವಿರೋರಿಗೆ ಸಡನ್ನಾಗಿ ಜಾಸ್ತಿ ಮಾಡಬಾರ್ದು, ನಿಧಾನವಾಗಿ ಸ್ವಲ್ಪ ರೂಢಿಸ್ಕೊಳ್ಬೇಕಾಗುತ್ತೆ. ಹಾಗೆ ಎಷ್ಟಾಗುತ್ತೆ ಅಷ್ಟು ಹಿಂದೆ ಬಾಗಿ. ಉಸಿರು ತಗೊಳ್ಳಿ, ಮೇಲೆ ಬನ್ನಿ, ವಜ್ರಾಸನಕ್ಕೆ ಬನ್ನಿ. ಉಸಿರು ತಗೊಳ್ಳಿ, ಉಸಿರು ಬಿಟ್ಟು ವಜ್ರಾಸನಕ್ಕೆ ಬನ್ನಿ. ಉಷ್ಟ್ರಾಸನ, ಇದು ಬೆನ್ನು ನೋವಿಗೆ ರಾಮಬಾಣ, ಥೈರಾಯ್ಡ್ ಪ್ರಾಬ್ಲಮ್ಗೆ ರಾಮಬಾಣ. ಮತ್ತೆ ಎದೆ ವಿಸ್ತಾರ ಮಾಡೋದ್ರಿಂದ ಉಸಿರಾಟದ ತೊಂದರೆಗಳು ದೂರ ಆಗುತ್ತೆ. ಈಗ ಹಾಗೆ ನಿಮ್ಮ ಎರಡು ಮಂಡಿಗಳನ್ನ ಅಗಲ ಮಾಡಿ ಉತ್ಥಾನ ಮಂಡುಕಾಸನ. ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡಿ. ಉತ್ಥಾನ ಅಂದರೆ ಎತ್ತೋದು, ಎರಡು ಕೈಗಳನ್ನ ಎತ್ತೋದು. ಮಂಡುಕ ಅಂದರೆ ಕಪ್ಪೆ, ನಿಂತಿರುವ ಕಪ್ಪೆ ರೀತಿ ಪೋಸ್ ಕೊಡೋದು. ಉಸಿರು ತಗೊಳ್ಳಿ, ಎರಡು ಕೈ ಮೇಲೆ ಹೋಗಲಿ. ಉಸಿರು ಬಿಡ್ತಾ ನಿಮ್ಮ ಎರಡು ಹಸ್ತ ನಿಮ್ಮ ಬೆನ್ನಿನ ಮೇಲೆ ಬರಲಿ. ಆದಷ್ಟು ನೇರ ಮಾಡಿ, ಎರಡು ಕೈ ನೇರ ಮಾಡಿ, ಸ್ಟ್ರೆಚ್ ಮಾಡಿ. ನಿಂತಿರುವಂಥ ಕಪ್ಪೆ ರೀತಿಯಲ್ಲಿ ಪೋಸ್ ಕೊಡೋದು ಉತ್ಥಾನ ಮಂಡುಕಾಸನ. ಸಹಜವಾದಂಥ ಉಸಿರಾಟ ಇಲ್ಲಿ. ಫೋರ್ ಟು 5 ಟೈಮ್ಸ್ ದೀರ್ಘ ಉಸಿರಾಟ ಮಾಡಿ. ದೀರ್ಘ ಉಸಿರು ತಗೊಳ್ಳಿ, ಉಸಿರು ಬಿಟ್ಟು ಎರಡು ಕೈ ಮೇಲೆ ಹೋಗ್ಲಿ, ಬಿಡಿ. ಉಸಿರು ತಗೊಳ್ಳಿ, ಬಿಡಿ. ಉತ್ಥಾನ ಮಂಡುಕಾಸನದಿಂದ ನಮ್ಮ ಭುಜಗಳಿಗೆ ಹೆಚ್ಚು ಶಕ್ತಿ ಬರುತ್ತೆ, ಬೆನ್ನು ಮೂಳೆ ನೇರಾಗುತ್ತೆ. ಈಗ ಹಾಗೆ ಶಶಂಕಾಸನ, ಮಲಗಿರುವಂಥ ಪೋಸು. ಹಾಗೆ ಎರಡು ಕೈ ಮುಂದೆ ನೆಲದ ಮೇಲೆ ಬರಲಿ, ಎರಡು ಕೈ ನೆಲದ ಮೇಲೆ ಬರಲಿ. ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬನ್ನಿ. ತೊಡೆ ಎತ್ತಬಾರ್ದು, ಎಷ್ಟಾಗುತ್ತೋ ಅಷ್ಟು ಮುಂದೆ ಬಾಗಿ. ಶಶಂಕ ಅಂದರೆ ಮಲಗಿರುವ ರೀತಿ ಪೋಸ್ ಕೊಡೋದು. ವೆರಿ 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 ಇಂಪಾರ್ಟೆಂಟ್ ಫಾರ್ ದೇಹ ಆಯಾಸ ಆಗಿದ್ದರೆ, ವಿಶ್ರಾಂತಿ ಬೇಕಂದರೆ ಇದು ತಗೊಂಡು ಉಸಿರು ಬಿಡ್ತಾ ನಿಮ್ಮ ಎಡಗಡೆ ತಿರುಗಿ, ನಿಮ್ಮ ದೃಷ್ಟಿ ಪೂರ್ತಿ ನಿಮ್ಮ ಎಡಭುಜದ ಕಡೆ ಹೋಗಲಿ. ನಿಮ್ಮ ಬಲಪಾದ ಮುಟ್ಸೋದಕ್ಕೆ, ನಿಮ್ಮ ಬಲಗೈ ಎಡಪಾದ ಮುಟ್ಸೋದಕ್ಕೆ ಪ್ರಯತ್ನ ಮಾಡಿ. ವಕ್ರಾಸನ, ದೇಹನ ವಕ್ರವಾಗಿ ತಿರುಗಿಸೋದು. ಅಲ್ಲಿ ಸಹಜವಾದಂಥ ಉಸಿರಾಟ ಇಲ್ಲಿ.
ದೀರ್ಘ ಉಸಿರು ತಗೊಳ್ಳಿ, ಎರಡು ಕೈ ಮೇಲೆ ಹೋಗ್ಲಿ, ಬಿಡಿ, ತಗೊಳ್ಳಿ, ಬಿಡಿ. ದಂಡಾಸನಕ್ಕೆ ಬನ್ನಿ. ವಕ್ರಾಸನದಿಂದ ಶುಗರ್ ಪ್ರಾಬ್ಲಮ್ ಇರೋರಿಗೆ ರಾಮಬಾಣ. ಜೀರ್ಣಕ್ರಿಯೆ ಆಗ್ತಾ, ಉಸಿರಾಟದಲ್ಲಿ ಬಿಗಿತ್ತು ಇರಬಾರ್ದು. ದೀರ್ಘ ಉಸಿರು ತಗೊಳ್ಳಿ, ಎರಡು ಕೈ ಮೇಲೆ ಹೋಗ್ಲಿ, ಉಸಿರು ಬಿಡಿ, ತಗೊಳ್ಳಿ, ಬಿಡಿ. ಪೂರ್ತಿ ಮಕರಾಸನಕ್ಕೆ ಬನ್ನಿ, ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ದೇಹ ಆಯಾಸ ಆದಾಗ ಈ ಆಸನ ಮಾಡಿದಾಗ ನಮಗೆ ವಿಶ್ರಾಂತಿ ಸಿಗುತ್ತೆ. ಈಗ ಭುಜಂಗಾಸನ ಮಾಡೋಣ. ಭುಜಂಗ ಅಂದರೆ ಹಾವಿನ ರೀತಿ ಫೋರ್ಸ್ ಕೊಡೋದು. ಹಾಗೆ ನಿಮ್ಮ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಎರಡು ಪಾದ 45 ಡಿಗ್ರೀಸ್ ಅಷ್ಟು ಮೇಲೆ ಎತ್ತಿ ಉಸಿರು ತಗೊಳ್ಳಿ. 45 ಡಿಗ್ರೀಸ್, ನಾಟ್ 90 ಡಿಗ್ರೀಸ್, 45 ಡಿಗ್ರೀಸ್. 90 ಡಿಗ್ರೀಸ್ ಅಲ್ಲ, 45 ಡಿಗ್ರೀಸ್ ಮಾತ್ರ ಎತ್ತಿ. ನೇರ ಮಾಡಿ, ಆದಷ್ಟು ಸ್ಟ್ರೆಚ್ ಮಾಡಿ. ನಿಮ್ಮ ಎರಡು ಪಾದ ಸ್ಟ್ರೆಚ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ. ಇಲ್ಲಿ ಮೇಲೆ ಎತ್ತೋದು ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೆಚ್ ಮಾಡೋದು ಇಂಪಾರ್ಟೆಂಟು. ಗ್ರೈಂಡರ್ ಮಿಷಿನ್ ಬೇಕಾಗಿಲ್ಲ, ಈ ಆಸನ ಮಾಡಿದ್ರೆ ಸಾಕು, ನಿಮ್ಮ ಬಾಡಿ ಗ್ರೈಂಡರ್ ಆಗ್ಬಿಡುತ್ತೆ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬರಲಿ. ಎರಡು ಕಾಲು ನಿಮ್ಮ ಕೈಯಿಂದ, ನಿಮ್ಮ ಹಸ್ತದಿಂದ ಹೊಟ್ಟೆನ ಮಸಾಜ್ ಮಾಡ್ಕೊಳ್ಳಿ. ಗ್ರೈಂಡಿಂಗ್ ಚೆನ್ನಾಗಿರುತ್ತೆ. ಆಯ್ತಾ ಇಲ್ವಾ? ವಿಶ್ರಾಂತಿ ಸ್ಥಿತಿಗೆ ನೇರ ಮಾಡಿ, ಬೆಂಡ್ ಇರಬಾರ್ದು. 90 ಡಿಗ್ರೀಸ್ ಇರಲಿ. ನಿಮ್ಮ ಹೊಟ್ಟೆನೇ ಗಮನಿಸ್ತಾ ಇರಿ. ಗ್ರೈಂಡಿಂಗ್ ಚೆನ್ನಾಗಿ ಆಗ್ತಾ ಇರುತ್ತೆ. ಇಲ್ಲಿ ಸೊಂಟ ಎತ್ತಬಾರ್ದು, ಬರೀ ಕಾಲು ಮಾತ್ರ ಎತ್ತಬೇಕು. ಸೊಂಟ ಎತ್ತಬಾರ್ದು. ಅರ್ಧ ಹಾಲಾಸನ. ಈಗ ಪವನ ಮುಕ್ತಾಸನ. ಹಾಗೆ ಎರಡು ಕಾಲು, ಎರಡು ಮಂಡಿ ಇಟ್ಕೊಳ್ಳಿ. ನಿಮ್ಮ ಹೊಟ್ಟೆಗೆ ಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿಗೆ ಎರಡು ಕೈ ನಿಮ್ಮ ದೇಹದಿಂದ ದೂರ ಇರಲಿ. ಕಾಲು ಅಗಲ ಮಾಡಿ, ಒಂದೆಡೆಯಷ್ಟು ಅಂತರ ಇರಲಿ. ಶವದ ರೀತಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಟೈಟ್ ಮಾಡಿ, ಬಿಗಿ ಮಾಡಿ. ಮೀನಖಂಡಗಳನ್ನ ಬಿಗಿ ಮಾಡಿ. ಎರಡು ಮಂಡಿಗಳನ್ನ ಟೈಟ್ 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 ಟೈಟ್. ಎರಡು ಪಾದಗಳನ್ನ ಟೈಟ್ ಮಾಡಿ. ಮೀನಖಂಡಗಳು, ಮಂಡಿಗಳು, ತೊಡೆಯ ಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ. ಎರಡು ಕೈಗಳು ಮುಷ್ಟಿ ಮಾಡಿ. ಶಾಖ ಸಂಚಾರ, ವಾಯು ಸಂಚಾರ. ವಿಶ್ರಾಂತಿ ಕೊಡಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಹೊಟ್ಟೆಯಲ್ಲಿ ಮಾತ್ರ ಆಕ್ಷನ್ ಬರಬೇಕು. ಎದೆ ಮತ್ತು ಮುಖದಲ್ಲಿ ಆಕ್ಷನ್ ಬರಬಾರ್ದು. ಹೊಟ್ಟೆ ಮಾತ್ರ ಆಕ್ಷನ್ ಬರಬೇಕು. ಎಡಗಡೆಯಿಂದ ಬಿಡಿ. ಹಾಗೆ ಕಂಟಿನ್ಯೂ ಮಾಡಿ. 5 to 6 ಟೈಮ್ಸ್ ಕಂಟಿನ್ಯೂ ಮಾಡಿ. ದೀರ್ಘವಾಗಿ ಉಸಿರು ತಗೊಬೇಕು, ದೀರ್ಘವಾಗಿ ಉಸಿರು ಬಿಡಬೇಕು. ನಿಧಾನವಾಗಿ ಮಾಡಬೇಕು. ದುಂಬಿ ರೀತಿ ಜೇಕ.
ಈ ಆಧುನಿಕ ಈ ಒಂದು ವೈದ್ಯಕೀಯ ಸಮಸ್ಯೆಗಳಿಂದ ಹೊರಬಂದು ಅದಕ್ಕೆ ಒಂದು ಪ್ರಾಚೀನ ಭಾರತದ ಯೋಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತೇಳಿ ಇಡೀ ವಿಶ್ವದಾದ್ಯಂತ ಈಗ ಎಲ್ಲರೂ ಯೋಗದ ಕಡೆಗೆ ಮುಖವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು 200 ದೇಶಗಳು ಇವತ್ತು ಯೋಗ ದಿನವನ್ನು ಆಚರಣೆ ಮಾಡುವಂಥದ್ದು ಇವತ್ತು ಭಾರತೀಯ ಯೋಗ ಪರಂಪರೆಯ ಹೆಮ್ಮೆಯ ದಿನವಾಗಿದೆ ಬಂಧುಗಳೇ. ಆಶ್ಚರ್ಯ ಪಡ್ತೀರಾ, ಇವತ್ತು ಯೋಗ ಅಮೆರಿಕಾದಲ್ಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಆಗಿದೆ. ಅಂದರೆ ಯೋಗವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡ್ತಾರೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಯೋಗ ಟೀಚರ್ಸ್ಗಳು ಆಗ್ತಾ ಇದ್ದಾರೆ, ಥೆರಪಿಸ್ಟ್ಗಳು ಆಗ್ತಾ ಇದ್ದಾರೆ. ಇವತ್ತು ನಮಗೆ ಇದರಿಂದ ಗಮನಕ್ಕೆ ಬರ್ತಾ ಇದೆ. ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇದೆ ಬಂಧುಗಳೇ. ಹಾಗಾಗಿ ಈ ಯೋಗ ದಿನವನ್ನು ಕೇವಲ ಯೋಗ ಡೇಗೆ ಮಾತ್ರ ನಾವು ಪ್ರಾಕ್ಟೀಸ್ ಮಾಡದೆ ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ಇದನ್ನು ಕನಿಷ್ಠ ಪಕ್ಷ 30 ನಿಮಿಷ ನಮ್ಮ ಪತಂಜಲಿ ಯೋಗ ಸಮಿತಿಯಿಂದ 1 ಗಂಟೆ ಇದನ್ನು ಹಿಂದೂ ನಾಯಕರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಾಂಧವರೇ, ಈ ಒಂದು 12 ವರ್ಷದ ಹಿಂದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ವಿಶ್ವಕ್ಕೆ ಯೋಗವನ್ನು ಒಂದು ಯೋಗ ದಿನವನ್ನು ಒಂದು ಪರಿಚಯ ಮಾಡಿಸಿದಾಗ ನಮ್ಮ ದೇಶದಲ್ಲಿರುವ ಕೆಲವರು ಸಮೇತ ಇಡೀ ವಿಶ್ವದಲ್ಲಿ ಕೆಲವರು ಅಪಹಾಸ್ಯ ಮಾಡಿದ್ರು, ತುಂಬ ಹಾಸ್ಯದಿಂದ ನೋಡಿದ್ರು. ಆದರೆ ಆವತ್ತು ಅವರು ಕೊಟ್ಟ ಕರೆಗೆ ಈ ದಿನ ಮುಸ್ಲಿಂ ರಾಷ್ಟ್ರಗಳ ಸಮೇತವಾಗಿ ನಮ್ಮ ದೇಶದ ಎಲ್ಲ ಯುವಕರು ಕೂಡ ಈ ದಿನ ಅದನ್ನು ಒಂದು ಜೀವನದ ಒಂದು ಅಂಗವಾಗಿ, ಜೀವನದ ಒಂದು ಭಾಗವಾಗಿ ಅದನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಎಲ್ಲ ದೇಶ ವಿದೇಶಗಳಲ್ಲೂ ಕೂಡ ಈ ದಿನ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ, ತುಂಬ ಜವಾಬ್ದಾರಿಯುತವಾಗಿ ನಡೀತಾ ಇದೆ. ಮತ್ತು ಈ ಒಂದು ಸನಾತನ ಧರ್ಮದ, ನಮ್ಮ ಯೋಗ ಅನ್ನೋದು ಒಂದು ಸನಾತನ ಧರ್ಮದ ಒಂದು ಅವಿಭಾಜ್ಯ ಅಂಗ ಮತ್ತು ಆಚರಣೆ. ಇದನ್ನು ನಾವು ಇನ್ನೂ ಹೆಚ್ಚು ಎಲ್ಲರಿಗೂ ಕೂಡ ಸಮಾಜದಲ್ಲಿ ಅದನ್ನು ಮುಟ್ಟಿಸುವುದರ ಮುಖಾಂತರ, ಅದನ್ನು ಒಂದು ಪಾಲನೆ ಮಾಡುವುದರ ಮುಖಾಂತರ ದೇಶದ ಒಂದು ಸದೃಢತೆಯನ್ನು, ದೇಶದ ಒಂದು ಅಭಿವೃದ್ಧಿಯನ್ನು, ಒಂದು ಆರೋಗ್ಯವಂತ ಈ ಸಮಾಜವನ್ನು ಕಟ್ಟಲು ಎಲ್ಲರೂ ಕೂಡ ಶ್ರಮ ಹಾಕಿ ಮುಂದೆ ಹೋಗೋಣ ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಗುತ್ತೆ. ಈ ಜನ್ಮ ಯಾಕೆ ಬಂತು ಅಂದರೆ, ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿರುವಂಥ ಕರ್ಮಗಳ ಫಲವಾಗಿ ಈ ದೇಹಗಳ ಧಾರಣೆ ಆಗುತ್ತೆ. ಹಾಗಾಗಿ ಈ ದೇಹಗಳ ಧಾರಣೆ ಯಾವ ಮುಖಾಂತರ ಈಗ ಆಯಿತು, ಅದರ ಮತ್ತೆ ಮೂಲ ಸ್ಥಾನಕ್ಕೆ, ಅಂದರೆ ನಾವು ಎಲ್ಲೆಲ್ಲಿಂದ ಬಂದರೆ ಬೇರೆ ಬೇರೆ, ಈಗ ಸಪ್ತ ಋಷಿಗಳು ಹೇಗೆ ಅವರ ಲೋಕಗಳಲ್ಲಿ ಇದ್ದಾರೆ, ಆ ಥರ ಆತ್ಮಗಳಿಂದ ಇಲ್ಲಿ ನಾವು ಜನ್ಮಗಳನ್ನ ಮೊದಲು ಪಡ್ಕೊಂಡ್ರಿ. ಅವಾಗ ಎಲ್ಲರೂ ದೈವಿಕರಾಗಿ ಆಗಿದ್ದರು. ತದನಂತರದಲ್ಲಿ ಕೋರಿಕೆಗಳ ಮುಖಾಂತರ, ಅಂದರೆ ಕಾಮದ ಕೋರಿಕೆಗಳ ಮುಖಾಂತರ ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯನ ನಾವು ಹಾಳು ಮಾಡಿಕೊಂಡು, ಹಾಗಾಗಿ ನಾವು ಕರ್ಮಗಳಿಗೆ ಬಾಧ್ಯರಾಗ್ತೀವಿ. ಹಾಗಾಗಿ ಈ ಕರ್ಮಗಳನ್ನು ನಾವು ಮುಕ್ತರಾಗಿ ಮತ್ತೆ ನಾವು ಮೂಲ ಸ್ಥಾನಗಳಿಗೆ ಹೋಗಬೇಕಾದ್ರೆ, ಹಾಗಾಗಿ ಆವಾಗ ಋಷಿಗಳು ನಮಗೆ ಇದನ್ನು ಕಂಡುಹಿಡಿದು ಕೊಟ್ಟರು. ಮೊದಲನೇದಾಗಿ ದೇಹನ ದಂಡಿಸಬೇಕಾಗುತ್ತೆ ಪ್ರಾಣಾಯಾಮಗಳ ಮುಖಾಂತರ ಅಥವಾ ಆಸನಗಳ ಮುಖಾಂತರ. ಇದು ಯಾವುದರ ಭಾಗವಾಗಿ ಆಗಬೇಕಾಗುತ್ತೆ ಅಂದರೆ, ಕರ್ಮಗಳನ್ನು ಸವಿಬೇಕಾಗುತ್ತೆ. ಕರ್ಮಗಳನ್ನ ಸವಿಬೇಕಾದ್ರೆ ನಾವು ಯಜ್ಞ ಮಾಡಬೇಕು. ಈಗ ನಾವು ದೇವಸ್ಥಾನ ಕಟ್ತೀರಿ, ದೇವಸ್ಥಾನದಲ್ಲಿ ವಿಗ್ರಹಾರಾಧನೆ ಮಾಡ್ತೀರಿ. ವಿಗ್ರಹಾರಾಧನೆ ಮಾಡಿದಾಗ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತೀವಿ. ಆದರೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕಾದ್ರೆ ಒಂದು ಯಜ್ಞ ನೆರವೇರುತ್ತೆ. ಆ ಯಜ್ಞಕ್ಕೆ ಮಂತ್ರದ ಮುಖೇನ ಅದಕ್ಕೆ ಜೀವನ ತುಂಬುತ್ತೆ. ಹಾಗೆ ದೇಹಗಳನ್ನ ಶುದ್ಧ ಮಾಡಿ ಆ ದೇಹದ ಮುಖಾಂತರನೇ ನಾವು ಮೋಕ್ಷನ ಪಡಿಬೇಕಾದ್ರೆ ನಮ್ಮಲ್ಲೂ ಯಜ್ಞ ಆಗಬೇಕಾಗುತ್ತೆ. ಅದು ಯಾವ ಯಜ್ಞ ಆಗಬೇಕಾಗುತ್ತೆ ಅಂದರೆ ಅಂತರ್ಮುಖಿ ಯಜ್ಞ ಆಗಬೇಕಾಗುತ್ತೆ. ಯಾಕೆ ಅಂದರೆ ನಾವು ಪ್ರತಿ ಮಾಡೋ ಕರ್ಮಗಳು ತಪ್ಪುಗಳೆಲ್ಲನೂ ಒಳಗಡೆಯಿಂದನೇ ಆಗೋದು. ಹೊರಗಡೆಯಿಂದ ಬಾಹ್ಯವಾಗಿ ಯಾವುದೂ ನಾವು ಮಾಡೋದಿಲ್ಲ. ಬಾಹ್ಯವಾಗಿ ಮಾಡೋದೆಲ್ಲನೂ ಕೈಗಳು ಕಾಲುಗಳು ಅಷ್ಟೇ ಮಾಡುತ್ತೆ. ಆದರೆ ತಪ್ಪುಗಳು ಪ್ರತಿ ಶರೀರ ಮಾಡೋದು ಒಳಗಡೆನೆ. ಯಾಕಂದರೆ ಮನಸ್ಸಿಗೆ ಆಲೋಚನೆಗಳು ಬರೋದು ದೇಹ, ಮನಸ್ಸು, ಬುದ್ಧಿ ಇವು 3 ಮುಖಾಂತರ ಬರುತ್ತೆ. ಆದರೆ ಆತ್ಮ ದ್ರಷ್ಟನಾಗಿ ತೋರಿಸ್ತಾ ಇರುತ್ತೆ ಅಷ್ಟೇ. ಇಂಥ ಕಡೆ ನೀನು ಹೋಗು, ಇದನ್ನು ಮಾಡು ಅಂದರೆ ಅದು ಅಲ್ಲಿ ಹೋಗಿ ನಿಲ್ಲುತ್ತೆ ಅಷ್ಟೇ. ಮಿಕ್ಕಿದೆಲ್ಲ ಮಾಡೋದು ಇವು 3ನೇ. ಹಾಗಾಗಿ ಅದಕ್ಕೆ ದೇಹ ಸತ್ತ ನಂತರ ಅದ್ರ ಜೊತೆಯಲ್ಲಿ ಪಾಪ ಪುಣ್ಯಗಳು ಎರಡನ್ನೂ ತಗೊಂಡು ಹೋಗ್ತಾ ಇರುತ್ತೆ ಅದು. ಹಾಗಾಗಿ ಇಲ್ಲಿ ನಾವು ಮುಖ್ಯವಾಗಿ ಇಲ್ಲಿದ್ದಾಗಲೇ ನಾವು ಈಗ ನೋಡಿ, ಯಾರಿಗೂ ಗೊತ್ತಿಲ್ಲ ನಾವು ಹಿಂದಿನ ಜನ್ಮಗಳಲ್ಲಿ ಏನಾಗಿದ್ರಿ ಅಂತ. ಆದರೆ ಪಾಪದ ಪ್ರತೀಕ ಈ ದೇಹದ ಪ್ರತಿಬಿಂಬಗಳು. ಇದನ್ನು ನಾವು ಮುಕ್ತರಾಗಿ ನಾವು ಯಾರು ಅಂತ ಮೊದಲು ನಮ್ಮ ಅರಿವನ್ನು ನಾವು ತಿಳ್ಕೊಳ್ಬೇಕಾದ್ರೆ
ಧ್ಯಾನ ಬಹಳ ಮುಖ್ಯ ಆಗುತ್ತೆ. ಧ್ಯಾನ ಯಾಕೆ ಅಂದರೆ ಒಳಗಡೆ ಮಾಡುವಂಥ ಯಜ್ಞ ಇದು. ಆ ಯಜ್ಞ ಯಾಕೆ ಆಗಬೇಕು ಅಂದರೆ ಮತ್ತೆ ನಾವು ಯಾರು ಅಂತ ತಿಳ್ಕೊಳ್ಳಿಕ್ಕೆ, ಆ ಯಾರು ಅಂತ ತಿಳ್ಕೊಂಡ್ಮೇಲೆ ನಾವು ಮೂಲ ಸ್ಥಾನಕ್ಕೆ ಹೋಗಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಯಜ್ಞನ ಆಚರಿಸಬೇಕಾದ್ರೆ ಧ್ಯಾನ ಬಹಳ ಮುಖ್ಯ. ಧ್ಯಾನ ಆಗಬೇಕಾದ್ರೆ ದೇಹ ದಂಡಿಸಬೇಕಾಗುತ್ತೆ. ದೇಹ ಸದೃಢತೆ ಇಲ್ಲ ಅಂದರೆ ಧ್ಯಾನಕ್ಕೆ ಕೂರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಧ್ಯಾನ ಅನ್ನೋ ಯಜ್ಞ ಆಗಬೇಕಾದ್ರೆ ದೇಹ ಸದೃಢ ಆಗಬೇಕು. ಅದಕ್ಕೆ ಆಸನಗಳು, ಪ್ರಾಣಾಯಾಮಗಳು ಅದರಲ್ಲಿ ಮೊದಲು ಪೂರಕವಾಗಿ ಆಗುತ್ತೆ. ಆಮೇಲೆ ಅದಕ್ಕೆ ಪ್ರತ್ಯಾಹಾರ, ಧಾರಣೆ, ಒಂದು ಗುರಿನ ಇಟ್ಕೊಳ್ಬೇಕಾಗುತ್ತೆ. ಧಾರಣೆನಲ್ಲಿ ನಾವು ಅದನ್ನು ಇಟ್ಕೊಂಡು ಈ ಯಜ್ಞನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಮಾಡಬೇಕಾದ್ರೆ ಸದ್ಗುರುಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಅಂದರೆ ಅವರ ಅನುಯಾಯಿಗಳಾಗಬೇಕಾಗುತ್ತೆ, ಪರಂಪರೆಗಳು ಬೇಕು ನಮಗೆ. ಹಾಗಾಗಿ ಭಾರತ ದೇಶದಲ್ಲಿ ತುಂಬ ಸತ್ಯಯುಗದಿಂದಲೂ ಕೂಡ 65 ಯೋಗ ಪರಂಪರೆಗಳು ಹುಟ್ಟಾಕಿದ ಋಷಿ ಮುನಿಗಳು. ಅದರಲ್ಲಿ ಅನೇಕ ಶಿಷ್ಯರು ಅದನ್ನು ತೊಡಗಿಸ್ಕೊಳ್ತಾ ಇವತ್ತು ಪ್ರಪಂಚಕ್ಕೆ ಇಷ್ಟೆಲ್ಲ ಯೋಗ ಪರಂಪರೆನ ತಂದುಕೊಟ್ಟಿದೆ. ಅದು ಭಾರತ ದೇಶದಲ್ಲಿ ಮಾತ್ರನೇ ಇದೆ. ಹಾಗಾಗಿ ನಾವು ಧ್ಯಾನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಆಸನ, ಪ್ರಾಣಾಯಾಮಗಳು ದೇಹ ದಂಡಿಸಿದಾಗ ಯಜ್ಞ ಆಗಬೇಕಾಗುತ್ತೆ. ಯಜ್ಞ ಆದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಆತ್ಮ ಸಾಧನೆಯನ್ನು ಮಾಡಿದಾಗುತ್ತೆ. ಆತ್ಮ ಸಾಧನೆ ಮಾಡಿದಾಗ ಏನಾಗುತ್ತೆ, ಸಂಪೂರ್ಣವಾದಂಥ ನಮ್ಮ ಅರಿವು, ನಾವು ಯಾರು ಅನ್ನೋ ಅರಿವು ಸಿಗುತ್ತೆ. ಆವಾಗ ನಾವು ಪಾಪಗಳಿಂದ ಮುಕ್ತರಾಗ್ತೀವಿ. ಆ ಪಾಪಗಳಿಂದ ಮುಕ್ತರಾಗಬೇಕಾದ್ರೆ ಧ್ಯಾನ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಆಸನ ಪ್ರಾಣಾಯಾಮಗಳಿಗಷ್ಟೇ ನಾವು ತೊಡಗಿಸ್ಕೊಳ್ತೀರಾ ಧ್ಯಾನದ ಮಹತ್ವವನ್ನು ಹೆಚ್ಚು ನಾವು ಪ್ರಚಲಿತಪಡಿಸ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಇದು ದೇಹಕ್ಕೆ ಸದೃಢ ಆದ ತಕ್ಷಣ ಧ್ಯಾನನ ಪ್ರಾರಂಭ ಮಾಡಬೇಕು. ಯಾವ ಮುಖಾಂತರ? ಸದ್ಗುರು ಪರಂಪರೆಗಳಲ್ಲಿ ಯಾವುದೋ ಒಂದು ಪರಂಪರೆನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾವುದೋ ಒಂದು ಪರಂಪರೆಯಲ್ಲಿ ನೀವು ಆಯ್ಕೆ ಮಾಡ್ಕೊಂಡಾಗ ಅವರು ಸದ್ಗುರು ನಿಮಗೆ ಸರಿಯಾದ ಮಾರ್ಗದರ್ಶನಗಳನ್ನು ಕೊಡ್ತಾರೆ. ಯಾವ ರೀತಿಯಲ್ಲಿ ಧ್ಯಾನ ಆರಂಭಿಸಬೇಕು, ಯಾಕೆ ಆರಂಭಿಸಬೇಕು ಅಂತ. ಹಾಗಾಗಿ ನಾವು ಧ್ಯಾನಗಳನ್ನ ತರಗತಿಗಳನ್ನ ಈಗ ಎಲ್ಲ ಕಡೆ ಕೇಂದ್ರಗಳಲ್ಲಿ ಏನು ಮಾಡಿದ್ದಾರೆ, ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಗುರು ಪರಂಪರೆಗಳಲ್ಲಿ ಗುರುಗಳಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಮೊದಲನೇದಾಗಿ ಅವರು ಅದನ್ನು ಅಳವಡಿಸ್ಕೊಳ್ಬೇಕು. ಈ ಶರೀರ ಅಂದರೆ ಏನು, ಶರೀರಕ್ಕೆ ಯಾಕೆ ಈ ಧಾರಣೆ ಆಗಿದೆ, ಆತ್ಮ ಮೂಲ ಸ್ಥಾನ ಎಲ್ಲಿದೆ, ಆತ್ಮದ ಮೂಲ ಸ್ಥಾನನ ಅರಿವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಎಲ್ಲರೂ ಹೃದಯ ಸ್ಥಾನದಲ್ಲಿ ಆತ್ಮನ ಇಟ್ಟಿರ್ತಾರೆ. ಆದರೆ ಆತ್ಮದ ಮೂಲ ಸ್ಥಾನ ಆಜ್ಞಾಚಕ್ರದಲ್ಲಿ ಇರುತ್ತೆ. ಅದಕ್ಕೆ ನಾವು ಚಕ್ರ ಸಾಧನೆಯ ಮುಖಾಂತರ ಅಲ್ಲಿಗೆ ನಾವು ಅದನ್ನು ತಗೊಂಡೋಗ್ಬೇಕಾಗುತ್ತೆ. ಯಾಕಂದರೆ ಮೂಲಾಧಾರ ಬಂದು ನಮ್ಮ ತುರ್ಯಾತೀತದಿಂದ ಒಂದು ಕೆಳಗಡೆ ಇದ್ಬಿಡುತ್ತೆ. ಈಗ ಕುಸದ್ವಾರದಲ್ಲಿ ಅಲ್ಲಿಂದ ನಾವು ತಗೊಂಡೋಗ್ಬೇಕಾದ್ರೆ ಧ್ಯಾನ ಬಹಳ ಮುಖ್ಯ. ಆ ಧ್ಯಾನ ಮಾಡಬೇಕಾದ್ರೆ ಕರ್ಮಗಳನ್ನ ಸುಟ್ಟಾಕಬೇಕಾಗುತ್ತೆ. ಕರ್ಮ ಸುಟ್ಟಾಕಬೇಕಾದ್ರೆ ಅಂತರ್ಮುಖಿ ಧ್ಯಾನ ಅದೇ ಅಂತರ್ಮುಖದಲ್ಲಿ ಯಜ್ಞ ಆಗಬೇಕು. ಅದನ್ನೇ ಯಜ್ಞ ಅಂದರೆ ಧ್ಯಾನ. ಆ ಧ್ಯಾನನ ಮಾಡ್ತಾ ಚಕ್ರಗಳು ತನಗ್ತಾನೆ ಅಧೀನಕ್ಕೆ ಬಂದು ಮೂಲ ಸ್ಥಾನಕ್ಕೆ ಬಂದು ತಲುಪುತ್ತೆ. ಆವಾಗ ನಿಮ್ಮ ಅರಿವು ನಿಮ್ಗೆ ಗೊತ್ತಾಗುತ್ತೆ, ನಾನು ಯಾರು ಅಂತ, ಯಾಕೆ ಇಲ್ಲಿ ಜನ್ಮ ತಗೊಂಡಿದ್ದೀನಿ, ಆ ಜನ್ಮದ ರಹಸ್ಯ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವು ಪಾಪಗಳಿಂದ ಮುಕ್ತರಾಗಿ, ಈಗ ನಾವು ಹೇಗೆ ಶಿರಡಿ ಸಾಯಿಬಾಬಾ ಇರ್ಬೋದು ಅಥವಾ ರಮಣ ಮಹರ್ಷಿಗಳಿರ್ಬೋದು, ಅವ್ರು ಹೇಗೆ ಚೈತನ್ಯಮಯವಾಗಿದ್ದಾರೋ ಆ ಥರ ಎಲ್ಲ ದೇಹಗಳು ಚೈತನ್ಯಮಯವಾಗುತ್ತೆ. ಯಾವಾಗ ನಾವು ಮೊದಲಿಂದ ಪಾಪಗಳಿಂದ ಮೂಲ ಸ್ಥಾನಕ್ಕೆ ಬಂದು ಮತ್ತೆ ಮೂಲ ಸ್ಥಾನಕ್ಕೆ ಹೋದಾಗ ಪ್ರತಿ ವ್ಯಕ್ತಿ, ಪ್ರತಿ ಶರೀರ ಮತ್ತೆ ಮೂಲ ಸ್ಥಾನಕ್ಕೆ ಹೋಗಿ ಅವನು ಚೈತನ್ಯಮಯವಾಗಿ ಭಗವಂತನ ಸ್ವರೂಪವನ್ನು ಪಡ್ಕೊಳ್ತಾನೆ. ಈಗ ನಮ್ಮ ಭಾರತ ದೇಶದಲ್ಲಿ ಅಲ್ಲ, ಪುರಾಣಗಳಲ್ಲಿ ಪ್ರಕಾರ 84 ಲಕ್ಷ ಜೀವರಾಶಿಗಳಿದ್ದಾವೆ. ಆದರೆ ಮನುಷ್ಯನ ಒಬ್ಬನೇ ಭಿನ್ನವಾಗಿರೋದು. ಮಿಕ್ಕಿದ ಎಲ್ಲ ಜೀವರಾಶಿಗಳನ್ನು ಅಡ್ಡವಾಗೇ ಸಂಚರಿಸುತ್ತೆ. ಆದರೆ ಮನುಷ್ಯ ಒಬ್ಬನಿಗೆ ಲಂಬವಾಗಿ ದೇಹನ ಕೊಟ್ಟಿರೋದು. ಯಾಕೆ ಅಂದರೆ ಪರಬ್ರಹ್ಮ ಲೋಕದಿಂದ ಬರೋವಂಥ ವಿಶೇಷವಾದ ಚೈತನ್ಯಗಳನ್ನ ಅವನು ಸ್ವೀಕಾರ ಮಾಡಿ ಅವನ ಕರ್ಮಗಳನ್ನ ಸುಟ್ಟಾಕಲಿಕ್ಕೆ. ಅದಕ್ಕೆ ಇದು ಕೊನೆಯ ಜನ್ಮ. ಇದನ್ನು ನಾವು ಕಾಮದ ಕೋರಿಕೆಗಳ ಮುಖಾಂತರ ಅದನ್ನು ತೀರಿಸ್ಕೊಳ್ಳೋದು ಬಿಟ್ಟು ಧ್ಯಾನದ ಮುಖಾಂತರ ತನ್ನ ಮೌಲ್ಯಗಳನ್ನ ತಿಳ್ಕೊಂಡು ಮೂಲ ಸ್ಥಾನಕ್ಕೆ ಹೋಗಲಿಕ್ಕೆ, ಅಂದರೆ ನಾನು ಯಾಕೆ ಬಂದಿದ್ದೀನಿ ಮತ್ತು ಎಲ್ಲಿಗೆ ಹೋಗಬೇಕು, ಇದರ ಅರಿವನ್ನು ಪಡ್ಕೊಂಡು ಅವನು ತದನಂತರದಲ್ಲಿ ಅವನ ಗಮ್ಯನ ಸೇರಲಿಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಮಾಡಬೇಕು. ಇದರ ಭಾಗವಾಗಿ ಇದು ಯೋಗ ಪರಂಪರೆಗಳನ್ನ ಇಲ್ಲಿ ಹುಟ್ಟಾಕಿರೋರು. ಇದನ್ನು ನರೇಂದ್ರ ಮೋದಿಯನ್ನವರು ಮಹಾಪುರುಷ ಇಲ್ಲಿ ಬಂದು ಅವರು ಒಬ್ಬ ಸನ್ಯಾಸಿನಾಗಿರೋದ್ರಿಂದ 12 ವರ್ಷಗಳಿಂದ ಅವರು ಇದು ಭಾರತ ದೇಶಕ್ಕೆ ಲಕ್ಷಾಂತರ ವರ್ಷಗಳಿಂದನೇ ಇತ್ತು. ಆದರೆ ಇದನ್ನು ಪರಿಪೂರ್ಣವಾಗಿ ಎಲ್ರಿಗೂ ಪರಿಚಯಿಸೋಣ ಅಂಥೇಳಿ ಮೊದಲು ಭಾರತ ದೇಶದಲ್ಲಿ ಆರಂಭ ಮಾಡಿ ಇಡೀ ಪ್ರಪಂಚಕ್ಕೆ ಇದನ್ನು ಮೂಲವಾಗಿ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಪ್ಪ ಅಂದರೆ ಇದನ್ನು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಮಾಡಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ತನ್ನ ಅರಿವು ಇದು, ನನ್ನ ಅರಿವಿಗೋಸ್ಕರ ನಾನು ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಹೇಳೋ ಅವಶ್ಯಕತೆ ಏನಿಲ್ಲ. ನನಗೋಸ್ಕರ ಮೊದಲು ನಾನು ಯಾರು ಅಂತ ತಿಳ್ಕೊಳ್ತೀರಾ, ಬೇರೆಯವ್ರಿಗೆ ಏನೂ ನಾವು ಉಪದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನನ್ನ ಅರಿವು ಬಹಳ ಮುಖ್ಯ ಆಗುತ್ತೆ. ಆ ಅರಿವಿಗೋಸ್ಕರ ನಾವು ಆತ್ಮ ಸಾಧನೆ ಸಂಪೂರ್ಣವಾಗಿ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಇಲ್ಲಿ ನಿಂತ್ಕೊಂಡು ನಾವು ದೀಪ ಹಚ್ತಾ ಇದ್ವಲ್ವ, ಆ ದೀಪ ನೋಡ್ತಿದ್ದಾಗ ಒಂದು ಅನಿಸಿಕೆ ಬಂತು.
ಏನು ಹಚ್ಚಿದ್ವಿ, ಬೆಂಕಿ ಹತ್ಕೊಳ್ತು. ನೀವೇ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಂದು ದೀಪ ನೀವು ಹಚ್ಚಿದ್ರಿ, ಆ ಬೆಂಕಿ ಹತ್ಕೊಳ್ತು, ಗಾಳಿ ಏನು ಇಲ್ಲ ಅನ್ನೋ ಎನ್ವಿರಾನ್ಮೆಂಟ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನಾಗುತ್ತೆ, ಆ ಬೆಂಕಿ ಏನೂ ಅಲ್ಲಾಡದೆ ಕಾಮಾಗಿ ಅದ್ರ ಪಾಡಿಗೆ ಅದು ಉರಿತಾ ಇರುತ್ತೆ ಅಲ್ವಾ? ಶಾಂತವಾಗಿ ಆ ಬೆಂಕಿ ಬೆಳಕನ್ನು ಕೊಡ್ತಾ ಉರಿತಾ ಇರುತ್ತೆ. ಇದು ಕಲ್ಪನೆ ಮಾಡ್ಕೊಂಡ್ರಲ್ವಾ? ಈಗ ಅದೇ ದೀಪ 1000 ವರ್ಷದಿಂದ ಹಚ್ತಾ ಇರೋದು ಇದೇ ಥರ, ಬಟ್ ಒಂದೇ ಒಂದು ಅದರಲ್ಲಿ ಮಾರ್ಪಾಡು ಮಾಡ್ತೀವಿ. ಏನು ಮಾಡ್ತೀವಿ, ಆ ದೀಪ ಹಚ್ಚಿದ ಏನ್ರಲ್ಲಿ, ಹತ್ತಿ ಮತ್ತೆ ಎಣ್ಣೆಲಿ ಅಲ್ವಾ? ಎಣ್ಣೆಲೆ ತಾನೇ ಹಚ್ಚಿದ್ದು. ಈಗ ಒಂದು ಐಡಿಯಾ ಬರುತ್ತೆ, ಒಂದು ಕೆಲಸ ಮಾಡೋಣ, ಈ ಎಣ್ಣೆ ಬದಲು ಪೆಟ್ರೋಲ್ ಹಾಕೋಣ ಅಂತ. ಏನು ಹೇಳಿ? ಪೆಟ್ರೋಲು. ಆಯ್ತಾ? ಪೆಟ್ರೋಲ್ ಹಾಕಿಬಿಟ್ಟು ಇದೇ ದೀಪನ ಹಚ್ಚಿದ್ರೆ ಏನಾಗತ್ತೆ? ಏನಾಗ್ಬೋದು ಹೇಳಿ? ದೀಪ ಭಡ್ ಅಂತ ಹೊಡಿಬೋದು, ಕಪ್ಪಗೆ ಫುಲ್ಲು ಹೊಗೆ ಬರುತ್ತೆ. ಈ ದೀಪ ಎಣ್ಣೆಲಿ ಹಚ್ಚಿ ನಮ್ಮ ಮನೆ ಒಳಗಡೆ ಹಚ್ಚಿಬಿಟ್ಟು ಉಸಿರಾಡಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ, ಒಳ್ಳೇದೇ ಆಗುತ್ತೆ. ಅದೇ ಪೆಟ್ರೋಲ್ ಹಚ್ಚಿಬಿಟ್ಟು ಅದನ್ನೇ ಇದೇ ದೀಪ ಪೆಟ್ರೋಲಲ್ಲಿ ಹಚ್ಚೋದೇ ದೊಡ್ಡದು, ಅದೇ ಪೆಟ್ರೋಲೇ ಸರಿ ಅಂದ್ಬಿಟ್ಟು ಹಚ್ಚಿದ್ರೆ ಏನಾಗುತ್ತೆ? ನಮ್ಮ ಆರೋಗ್ಯನೂ ಹಾಳಾಗತ್ತೆ, ಆ ದೀಪನೂ ಹಾಳಾಗತ್ತೆ. ಇನ್ನೂ ತಲೆ ಕೆಟ್ಟುಬಿಟ್ಟು ಇಲ್ಲ ಪೆಟ್ರೋಲಲ್ಲೇ ಹಚ್ಚಬೇಕು ಅಂದ್ಬಿಟ್ಟು ಆ ದೀಪನೇ ಚೇಂಜ್ ಮಾಡ್ತೀವಿ, ಅದು ಹೊಸ ಡಿಸೈನ್ ಮಾಡ್ತೀವಿ, ಹೊಸ ಥರ ಏನೋ ಒಂಥರ ಅದಕ್ಕೆ ರೆಗ್ಯುಲೇಟರಿ ಇದು ಪೆಟ್ರೋಲ್ ಮೆಲ್ಲಗೆ ಬಿಡೋಂಗೆ ಅದೆಲ್ಲ ಮಾಡಿ ಹೆಂಗೋ ಮಾಡಿ ಅದು ಇದು ಎಲ್ಲ ಮಾಡಿ ಅದನ್ನು ಹಚ್ಚೇ ಬಿಡ್ತೀವಿ. ಆಮೇಲೆ ದೀಪ ಥರ ಬೆಂಕಿನೂ ಬರುತ್ತೆ. ಏನು ದೊಡ್ಡ ಸಾಧನೆ ಮಾಡಿಬಿಟ್ವಿ, ಇವು ಪೆಟ್ರೋಲಲ್ಲಿ ದೀಪ ಹಚ್ಬಿಟ್ಟು ಪೆಟ್ರೋಲೇ ಬೆಸ್ಟು ಅಂತ ಈ ಥರ ಮಾಡಿದ್ರು ಅಂತ ಇಟ್ಕೊಳ್ಳಿ. ಇಂಥವ್ರನ್ನ ಏನು ಹೇಳ್ತಾರೆ? ಆಯ್ತಾ? ಇದು ಮುಟ್ಟಾಳತನ ಅಂತ ಹೇಳ್ತಾರೆ ಸ್ವಲ್ಪ. ಆಯ್ತಾ? ಬೇಕಾಗಿರ್ಲಿಲ್ಲ, ಆ ಎಣ್ಣೆಲೆ ಹಚ್ಚಿ ಚೆನ್ನಾಗತ್ತೆ, ಅದು ಒಳ್ಳೇದು ಬೇರೆ, ಅದು ಬೆಳಕು ಕೊಡುತ್ತೆ, ನಮ್ಮನ್ನು ಪೊಲ್ಯೂಟ್ ಮಾಡಿ ನಮ್ಮ ದೇಹನೂ ಹಾಳು ಮಾಡಲ್ಲ, ಅಥವಾ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ. ಇದೇ ಥರ ಆ ಎಣ್ಣೆ ಹೇಗೆ ದೀಪಕ್ಕೆ ಎನರ್ಜಿ ಕೊಡ್ತಿತ್ತು ಅಥವಾ ಶಕ್ತಿ ಕೊಡ್ತಿತ್ತು, ನಮ್ಮ ದೇಹಕ್ಕೆ ಶಕ್ತಿ ಕೊಡೋದು ಯಾವುದು? ನಾರಿನಾಂಶ, ಆಹಾರ ಅಲ್ವಾ? ನಮ್ಮ ದೀಪ, ಈಗ ನಮ್ಮ ದೀಪ ಅಂದರೆ ಏನು ಅಂತ ಅರ್ಥ? ನಮ್ಮ ದೀಪ ನಮ್ಮ ದೇಹ ಅಂತ ಎನ್ಕೊಳ್ಳೋಣ, ಸುಮ್ಮನೆ ಎನ್ಕೊಳ್ಳೋಣ. ಆಯ್ತಾ? ನಮ್ಮ ದೇಹ ಇದೆ. ಸುಮ್ಮನೆ ಇನ್ನೊಂದು ಅಲ್ಲಿಗೆ ನಿಲ್ಲಿಸ್ತೀನಿ. ಇದೇ ಜಾಗದಲ್ಲಿ ಲಕ್ಷಾಂತರ ವರ್ಷ ಹಿಂದೆ ಡೈನೋಸರ್ಗಳಿತ್ತ. ಡೈನೋಸರ್ ನೋಡಿದಿರ? ಜ್ವರಸರಿ ಅದು ಇಲ್ಲೇ ಓಡಾಡಿದೆ. ಆಯ್ತಾ? ಅದಾದ ಮೇಲೆ 35 ಲಕ್ಷ ವರ್ಷ ಅಂತ ಎನ್ಕೊಳ್ಳಿ ನಿಮ್ಮ ತಲೆಯಲ್ಲಿ. 35 ಲಕ್ಷ ವರ್ಷ. 35 ಯಾರಂಡಹಳ್ಳಿ ಸಾಯಿಬಾಬಾ ಯೋಗ ಕೇಂದ್ರದ ವತಿಯಿಂದ ಇವತ್ತು 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ಯಶಸ್ವಿಯಾಗಿ, ಸಂಪದ್ಭರಿತವಾಗಿ, ಅತ್ಯಂತ ಉತ್ಸಾಹದಿಂದ ಈ ಒಂದು ವಿಶೇಷ ದಿನವನ್ನು ಆಚರಣೆ ಮಾಡಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ ಇದೆ. ಇವತ್ತು ಇಡೀ ಜಗತ್ತು ಅನೇಕ ಸಮಸ್ಯೆಗಳಿಂದ, ಒಂದು ಕಡೆ ಇವತ್ತು ವೆಸ್ಟರ್ನ್ ಕಂಟ್ರಿಗಳಲ್ಲಿ, ಮಿಡ್ಲ್ ಈಸ್ಟ್ಗಳಲ್ಲಿ, ಅದೇ ರೀತಿಯಲ್ಲಿ ಸೌತ್ ಏಷ್ಯಾದಲ್ಲಿ ಯುದ್ಧಜನ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಬೆಲೆಗಳು ಗಗನಕ್ಕೇರ್ತಾ ಇದೆ, ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ಜನರಲ್ಲಿ ಒತ್ತಡ, ಅನೇಕ ರೀತಿಯಲ್ಲಿ ಸಮಸ್ಯೆಗಳಿಂದ ಸಿಲುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂತಹ
ಇಡೀ ಜಗತ್ತು ಎದುರಿಸ್ತಾ ಇರುವಂಥ ಮಾನಸಿಕ ಕಾಯಿಲೆ ಇರ್ಬೋದು, ಶಾರೀರಿಕ ಕಾಯಿಲೆ ಇರ್ಬೋದು, ಅಥವಾ ಯುದ್ಧಜನ್ಯ ಸ್ಥಿತಿ ಇರ್ಬೋದು, ಆತಂಕ ಇರ್ಬೋದು, ದುಗುಡ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಇರುವ ಏಕಮೇವ ಪರಿಹಾರ ಅಂತಂದರೆ ಜನರಲ್ಲಿ ಆತ್ಮವಿಶ್ವಾಸ ತುಂಬುವಂಥದ್ದು, ಜನರಲ್ಲಿ ಆರೋಗ್ಯ ಕಾಪಾಡುವಂಥದ್ದು, ಜನರಲ್ಲಿ ಒಂದು ಏಕಾಗ್ರತೆ, ಜನರಲ್ಲಿ ಒಂದು ಸಂಸ್ಕಾರ ನಿರ್ಮಾಣವನ್ನು ಮಾಡುವಂಥದ್ದು. ಇವತ್ತು ಆ ಯೋಗ ದಿನ ಇವತ್ತು ಅದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಇವತ್ತು ಸುಮಾರು 200 ರಾಷ್ಟ್ರಗಳಲ್ಲಿ ಯೋಗ ದಿನವನ್ನು ಅತ್ಯಂತ ವೈಭವದಿಂದ, ಅತ್ಯಂತ ಉತ್ತಮ ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳೂ ಸಹ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತದ ವೇದ ಪರಂಪರೆ, ಪತಂಜಲಿ ಯೋಗ ಮಹರ್ಷಿಗಳು ನೀಡಿದಂಥ ಈ ಯೋಗವನ್ನು, ಯೋಗದಿಂದ ಆರೋಗ್ಯ, ಆರೋಗ್ಯದಿಂದ ವಿಶ್ವಶಾಂತಿ, ಯೋಗದಿಂದ ಆನಂದ, ಈ ಆನಂದದಿಂದ ಇಡೀ ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಸುಖದಿಂದ ಇರಲಿ ಹೇಳುವ ಈ ಕಾನ್ಸೆಪ್ಟನ್ನು ಇವತ್ತು ಋಷಿಮುನಿಗಳ ಕಾನ್ಸೆಪ್ಟನ್ನು ಇಡೀ ಜಗತ್ತು ಸ್ವೀಕಾರ ಮಾಡ್ತಾ ಇದೆ. ಹಾಗಾಗಿ ನಿಜಕ್ಕೂ ಶ್ಲಾಘನೀಯ ಇದೆ. ನಾನು ಸಾಯಿಬಾಬಾ ಯೋಗ ಕೇಂದ್ರದ ಎಲ್ಲ ಯೋಗ ಬಂಧುಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಇಂಥ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ವಿಶ್ವದ ಕಲ್ಯಾಣಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ, ಜನರ ಆರೋಗ್ಯದ ಜೊತೆಗೆ ರಾಷ್ಟ್ರದ ರಕ್ಷಣೆ, ಸಮಾಜದ ಜಾಗೃತಿಗಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ. 12ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಯೋಗ ದಿನಾಚರಣೆ ಸಕ್ಸಸ್ಫುಲ್ ಆಗೋದಕ್ಕೆ ಎಲ್ಲ ಯೋಗ ಬಂಧುಗಳು ಇಲ್ಲಿ ಕಾರಣಕರ್ತರು. ವಿಶೇಷವಾಗಿ ನಾವು ಇಲ್ಲಿ ಯೋಗ ಮಾಡೋದಕ್ಕೆ ಜಾಗ ಕೊಟ್ಟಂತಹ ನಮ್ಮ ಈ ಸಾಯಿಬಾಬಾ ಮಂದಿರದ ದೇವಸ್ಥಾನ ವತಿಗೂ ಮತ್ತು ಅಣ್ಣಯ್ಯನವರಿಗೂ ಒಂದು ಹೃದಯಪೂರ್ವಕವಾದ ನಮನಗಳು. ಅದೇ ರೀತಿಯಲ್ಲಿ ನಾವೆಲ್ಲರೂ ಇವತ್ತು ಒಂದಾಗೋದಕ್ಕೆ ಕಾರಣರಾದಂತಹ ನಮ್ಮ ಶಿವಪ್ರಸಾದ್ ಅವ್ರಿಗೂ ಸಹ ನನ್ನ ಕಳಕಳಿಯ ನಮನಗಳು. ಯೋಗ ಅಂದರೆ ಕೇವಲ ಒಂದು ವ್ಯಾಯಾಮವಲ್ಲ, ಇದು ಒಬ್ಬ ವ್ಯಕ್ತಿಯ ಖಿನ್ನತೆಯನ್ನು ದೂರ ಮಾಡಿ ಅಶಾಂತ ಮನಸ್ಸಿನಲ್ಲಿ ಶಾಂತತೆಯನ್ನು ಮೂಡಿಸಿ ಕತ್ತಲೆಂಬ ಜೀವನವನ್ನು ಬೆಳಕಿನೆಡೆಗೆ ಕೊಂಡೊಯ್ದು ದೇಹ, ಮನಸ್ಸು ಮತ್ತು ಪ್ರಕೃತಿಯ ನಡುವೆ ಒಂದು ಸಮತೋಲನವನ್ನು ಉಂಟು ಮಾಡುವ ಅಸ್ತ್ರವೇ ಈ ಯೋಗ ಆಗಿದೆ. ಇಡೀ ವಿಶ್ವವೇ ಇವತ್ತು ಈ ಯೋಗದ ಲಾಭ ಪಡೀತಾ ಇದೆ. ಇಡೀ ವಿಶ್ವವೇ ಇವತ್ತು ಈ ಯೋಗಕ್ಕೆ ವೇದಿಕೆಯಾದಂತಿದೆ. ಸಮಗ್ರ ವಿಶ್ವ ಯೋಗ ಪ್ರೇಮಗಳಿಗೆ ಇಂದು ಒಂದು ನಾಡಹಬ್ಬ. ಇಡೀ ವಿಶ್ವಕ್ಕೆ ಇದು ನಮ್ಮ ಭಾರತ ದೇಶದ ಕೊಡುಗೆಯಾಗಿದೆ. ಇದು ನಿಮ್ಮೆಲ್ಲರ ಹೆಮ್ಮೆಯ ದಿನ. ರೋಗ ಬರಬಾರದೆಂದರೆ ಪ್ರತಿನಿತ್ಯ ಮಾಡು ನೀ ಯೋಗ. ಎಷ್ಟಿದ್ದರೇನು ಐಶ್ವರ್ಯ, ಸರಿ ಇಲ್ಲ ಅಂದರೆ ನಿನ್ನ ಆರೋಗ್ಯ. ಯೋಗದಿಂದಲೇ ಆರೋಗ್ಯದ ಸಿದ್ಧಿ. ಈಗಲಾದರೂ ಕಲಿ ನೀ ಬುದ್ಧಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅದರ ಜೊತೆಯಲ್ಲಿ ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡೋಣ. ಜೈ ಗುರು. ಯಾರಂಡಹಳ್ಳಿ ಶ್ರೀ ಸಾಯಿಬಾಬಾ ಕ್ಷೇತ್ರದಲ್ಲಿ 12ನೇ ವಿಶ್ವ ಯೋಗ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ಇವತ್ತು 300ಕ್ಕೂ ಅಧಿಕ ಯೋಗಿಗಳು, ಸಾಧಕರು ಎಲ್ಲ ಬಂದು ತುಂಬ ವಿಜೃಂಭಣೆಯಿಂದ ಶಿಸ್ತುಬದ್ಧವಾಗಿ ತುಂಬ ಚೆನ್ನಾಗಿ ಯೋಗವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಎಲ್ಲ ರೀತಿಯಲ್ಲೂ ಮನುಷ್ಯನಿಗೆ ಏನು ಮುಖ್ಯವಾಗಬೇಕಂದ್ರೆ, ನಾವು ದಿನನಿತ್ಯದಲ್ಲಿ ಹೇಗೆ ಪ್ರತಿ ದಿವಸ ಊಟ ಮಾಡೋದಾಗ್ಬೋದು, ನಿದ್ದೆ ಮಾಡೋದು ಅಳವಡಿಸ್ಕೊಂಡಿದ್ದೀವಿ, ಅದೇ ರೀತಿಯಲ್ಲಿ ನಮ್ಮ ಯೋಗ ಆಗೋದು ನಮ್ಮ ದಿನನಿತ್ಯ ಕರ್ಮ ಆಗಬೇಕು. ಯಾಕೆ ಮುಂದಿನ ಈಗಿಂದ ಇರುವಂಥ ವಾರ ಎಲ್ಲ ನಡೀತಾ ಇದೆ, ಯುದ್ಧಗಳೆಲ್ಲ, ಇದರಲ್ಲಿ ನಾವು ಆರೋಗ್ಯವಾಗಿರಬೇಕಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯೋಗನ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಅಳವಡಿಸ್ಕೋಬೇಕು. ಇದರಿಂದ ಎಲ್ಲರಿಗೂ ಒಳ್ಳೆ ಆರೋಗ್ಯಕರವಾದ ಭಾರತ ಆಗುತ್ತದೆ. ಜೈ ಗುರುದೇವ್. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಇಲ್ಲಿ ಸಾಯಿಬಾಬಾ ಯೋಗ ಕೇಂದ್ರದಲ್ಲಿ ಅಧಿಕ ಮಂದಿಯಲ್ಲಿ ಬಹಳ ಆಸಕ್ತಿಯಿಂದ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡುವಂಥವರು ಬಹಳಷ್ಟು ಜನರಿದ್ದಾರೆ. ಹಾಗೆ ಈ ಒಂದು ನಮ್ಮ ಸನಾತನ ಯೋಗ ಪದ್ಧತಿ ನಶಿಸುತ್ತಿರುವಂತಹ ಕಾಲದಲ್ಲಿ ಮತ್ತೊಮ್ಮೆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ 12 ವರ್ಷಗಳಿಂದ ಸತತವಾಗಿ ಮಾಡ್ಕೊಳ್ತಾ ಬರ್ತಾ ಇರೋದ್ರಿಂದ ಪ್ರಪಂಚದಾದ್ಯಂತ ಬಹಳಷ್ಟು ಜನರಲ್ಲಿ ಈ ಒಂದು ಯೋಗ ಪದ್ಧತಿ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆಹಾರ ಪದ್ಧತಿಗಳನ್ನು ಒಂದು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಸ್ಕೂಲ್ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕಂತಂದರೆ ಯೋಗ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಅವೇರ್ನೆಸ್ ಎಲ್ಲರಿಗೂ ಬಂದಿರೋದ್ರಿಂದ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದರು. ಇಲ್ಲಿ ಬಹಳಷ್ಟು ದೂರದಿಂದ ಬಂದಂತಹ ಎಲ್ಲ ಯೋಗ ಬಂಧುಗಳು ಇಲ್ಲಿ ಒಗ್ಗಟ್ಟಾಗಿ ಈ ಒಂದು ಯೋಗಾಭ್ಯಾಸವನ್ನು ಮಾಡಿ ಪ್ರತಿನಿತ್ಯ ಅವರವರ ಕೇಂದ್ರಗಳಲ್ಲಿ ಮಾಡ್ಕೊಳ್ಳೋದಲ್ಲದೆ ಇವತ್ತೊಂದು ಯೋಗ ಪ್ರದರ್ಶನ ಸಹ ಮಾಡಿದ್ದಾಗಿದೆ. ಸೊ ಹಾಗಾಗಿ ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಇದನ್ನು ಹೀಗೆ ಹೆಚ್ಚು ಜನರು ಅವರ ಮನೆಗಳಲ್ಲೂ ಅವರ ಒಂದು ಯಾರೆಲ್ಲ ಪರಿಚಯಸ್ಥರಿದ್ದಾರೆ ಅವ್ರಿಗೂ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಪ್ರತಿನಿತ್ಯ ಕೊನೆ ಪಕ್ಷ 15ರಿಂದ 20 ನಿಮಿಷಗಳ ಕಾಲ ಒಂದಷ್ಟು ಯೋಗಾಭ್ಯಾಸವನ್ನು ಮನೆಯಲ್ಲಿ ಮಾಡೋದ್ರಿಂದ ನಮಗೆ ಮೂಲಭೂತವಾದ ಕೆಲವು ಕಾಯಿಲೆಗಳಿಂದ ದೂರ ಇರ್ತೇವೆ.
ಆರೋಗ್ಯವಾಗಿರ್ತೇವೆ. ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿಕ್ಕೆ, ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಬಹಳ ಒಂದು ಸಹಾಯ ಮಾಡುವಂತಹ ನಮ್ಮ ಸನಾತನ ಯೋಗ ಪದ್ಧತಿಯನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲರೂ ಒಂದು 18 ವರ್ಷದಿಂದ ನಮ್ಮ ಹಳೇ ಸ್ನೇಹಿತರನ್ನೆಲ್ಲ ಮೀಟ್ ಮಾಡೋ ಒಂದು ಸಹಯೋಗ ನಮಗೆ ಸಿಕ್ತು ಇಲ್ಲಿ. ತುಂಬ ಖುಷಿ ಆಗುತ್ತೆ. ನಾವು ಲೇಡೀಸ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಒಂದು 50 ವರ್ಷದ ಮೇಲೆ ಲೇಡೀಸಿಗೆ ತುಂಬ ಉಪಯೋಗ ಆಗುತ್ತೆ ನಾವು ಈ ಯೋಗ ಸದಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಹಾಗಾಗಿ ನಮ್ಮ ಈ ಜರ್ನಿನ ನೋಡಿ ಕೆಲವರೆಲ್ಲ ಹೊಸಬ್ರು ಬಂದು ನೋಡಿ ಉತ್ಪ್ರೇಕ್ಷರಾಗಬೇಕು. ನೋಡಿ ಅದೊಂದೇ ನಮ್ಮ ಖುಷಿ. ಎಲ್ಲರೂ ಬಂದಿದ್ದರು, ನಮ್ಮ ಸ್ನೇಹಿತರೆಲ್ಲರೂ ಖುಷಿ ಆಯಿತು. ಹೀಗೆ ಸದಾ ಯಾವಾಗಲೂ ವರ್ಷ ಸೇರಬೇಕು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ. ಒಂದು ವರ್ಷಕ್ಕೊಂದ್ಸಲ ಯೋಗ ಮಾಡೋದಲ್ಲ, ಪ್ರತಿನಿತ್ಯ ಮಾಡಬೇಕು ಅನ್ನೋದೇ ನನ್ನ ರಾಷ್ಟ್ರೀಯ ಯೋಗ ದಿನಾಚರಣೆ ಹಬ್ಬದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ದೈವಿಕ ಕೃಪೆ ಮತ್ತು ಗುರುಕೃಪೆ ಇದ್ದರೆ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಆರ್ಗನೈಸರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಅವ್ರಿಗೆ ಎಷ್ಟು ಧನ್ಯವಾದಗಳು, ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಇನ್ನೊಂದು ಏನಂತಂದರೆ, ದಿನನಿತ್ಯ 3 ಹೊತ್ತು ನಾವು ಊಟ ಮಾಡ್ತೀವಿ, 1 ಹೊತ್ತು ಮಿಸ್ ಆಗದೆ ಹೊಟ್ಟೆ ಹಸಿತೀವಿ ಅಂತೇಳಿ. ಆದರೆ ಯೋಗನ ದಿನನಿತ್ಯ ಮಾಡಲ್ಲ, ಪ್ರತಿನಿತ್ಯ ಯೋಗ ಮಾಡ್ತಾ 1 ಹೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ, ನಾವು ಯೋಗ ಮಾತ್ರ ಬಿಡಬಾರ್ದು. ಯೋಗ ಬಿಡದೆ ಮಾಡಿದ್ರೆ ನಾವು ಅದು ಆರೋಗ್ಯವಾಗಿರ್ಬೋದು. ಇಲ್ಲ ಅಂತಂದರೆ ಆರೋಗ್ಯದ ಗೂಡು ಆಗ್ತದೆ ಈ ದೇಹ ಆರೋಗ್ಯದ ಗೂಡು ಆಗಬಾರ್ದು ಅಂತಂದರೆ ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮ ಇದು ಯಾರು ಅಳವಡಿಸ್ಕೊಳ್ತಾರೋ ಅವರು ದೈವಿಕ ಕೃಪೆಗೆ ಪಾತ್ರರಾಗ್ತಾರೆ. ಆಮೇಲೆ ಆಧ್ಯಾತ್ಮಿಕವಾಗಿ ತುಂಬ ಹತ್ತಿರವಾಗ್ತಾರೆ ಅಂತ ಹೇಳ್ಬಿಟ್ಟು 2 ಮಾತುಗಳು ಮುಗಿಸ್ತೀನಿ. ಮಾಡ್ತಿರೋದು ಇದು 2ನೇ ವರ್ಷ. ನಾನು ಕಳೆದ 4 ವರ್ಷದಿಂದ ಯೋಗ ಮಾಡ್ತಾಯಿದ್ದೀನಿ. ಮೊದಲೆಲ್ಲನೂ ನಾನು ಯೋಗ ಮಾಡದೇ ಇದ್ದಾಗ ನಾನು ತುಂಬ ಸ್ಪೋರ್ಟಿವ್ ಆಗಿದ್ದೆ. ಅವಾಗ ಮಾಡೋದಕ್ಕೂ ನನಗೇನು ಆರೋಗ್ಯದ ಸಮಸ್ಯೆಗಳೇನೂ ಇರಲಿಲ್ಲ. ಆದರೂ ಒಂದು ಸಲ ನಾನು ಯೋಗ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ತುಂಬ ಚೇಂಜಸ್ನು ನಾನು ಕಂಡಿದ್ದೀನಿ. ಓಕೆ, ಇದು ನನ್ನ ವೈಯಕ್ತಿಕ ಅನುಭವ. ಓಕೆ, ಮೊದಲು ಮಾಡೋದಕ್ಕೂ ಈಗ ಯೋಗ ಸೇರಿಕೊಂಡು ಯೋಗ ಕ್ಲಾಸ್ಗಳ ಮೇಲೆ ರೆಗ್ಯುಲರಾಗಿ ಮಾಡ್ತಾ ಇದ್ದಾಗಲೂ ನನ್ನ ಜೀವನದಲ್ಲಿ ತುಂಬ ಪಾಠ ಕಲಿಸಿದೆ ನನಗೆ. ಓಕೆ, ನಾನು ಏನು ಅನ್ನೋದನ್ನು ನಾನು ಈ ಥರ ಇದರಲ್ಲೇ ನೋಡಿದ್ದೀನಿ. ಅದು 1 ಮಾತು 2 ಮಾತು ಅಲ್ಲಿ ಹೇಳೋದಂಥದ್ದಲ್ಲ. ನಾನು ಜೀವನ ಅಂದರೆ ಏನು ಅನ್ನೋ ಪಾಠ ನನಗೆ ಈ ಯೋಗ ಕಲಿಸಿದೆ. ನಾನು ಈ ಯೋಗನನ್ನು ಯಾವತ್ತೂ ಬಿಡಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿ ಕಂಟಿನ್ಯೂ ಇಂದಿಗೂ 1 ದಿನವೂ ಬಿಡದೆ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ 1 ದಿನವೂ ಬಿಡದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಧನ್ಯವಾದ. ದೇವಸ್ಥಾನದಿಂದ ನನ್ನ ಎಲ್ಲ ಬಂದು ಜನಗಳೆಲ್ಲ ಬಂದಿದ್ದಕ್ಕೆ ಸಂತೋಷ ಆಯಿತು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಲ್ಲಿ ಇಷ್ಟೊಂದು ಜನ ಎಲ್ಲ ನೆರೆದಿದ್ವಿ. ಎಲ್ಲ ಸ್ನೇಹಿತರು, ತುಂಬ ಹಳೆಯ ಸ್ನೇಹಿತರು ಎಲ್ಲ ಒಟ್ಟಾಗಿ ಸೇರಿ ಈಗ ಯೋಗ ಪ್ರಾರಂಭ ಮಾಡಿದ್ದೀವಿ. ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಮಾಡದೇ ಇರೋರು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಮತ್ತು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸೊ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು, ನಮ್ಮ ಏಜವರು, ಸ್ವಲ್ಪ ಏಜ್ ಆಗಿರೋರು ಎಲ್ಲರನ್ನೂ ಈ ಯೋಗ ಅಳವಡಿಸ್ಕೊಂಡ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೂ ಅದು ಅಳವಡಿಕೆ ಆಗುತ್ತೆ. ಮತ್ತು ಮಕ್ಕಳು ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೀವಿ. ಸೊ ಮಕ್ಕಳು ಅದನ್ನು ಅಳವಡಿಸ್ಕೊಂಡ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಅವರು ಅಭಿವೃದ್ಧಿ ಹೊಂದ್ತಾರೆ. ಅದರಿಂದ ದೇಶ ಮುಂದೆ ಬರುತ್ತೆ. ಮತ್ತು ನಮ್ಮ ದೇಶದ ಆಸ್ತಿ ಮಕ್ಕಳು. ಸೊ ಅವರನ್ನು ಚೆನ್ನಾಗಿ ಬೆಳೆಸೋಣ ಮತ್ತು ಅವ್ರಿಗೂ ಇದನ್ನು ಕಲಿಸೋಣ ಅಂತ ಹೇಳ್ತೀನಿ. ಜೈ ಗುರುದೇವ್.